ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು. ಇವತ್ತು ಸೋಮವಾರದ ಪೂಜೆ. ಬನ್ನಿ ಫ್ರೆಂಡ್ಸ್. ಬನ್ನಿ, ಸೋಮವಾರ ಇವತ್ತು ಪೂಜೆ ಎಲ್ಲ ಮಾಡ್ದೆ. ಅಡುಗೆ ಸಾಂಬಾರಿತ್ತು, ಅನ್ನ ಮುದ್ದೆನೇ ಮಾಡಿದ್ದೆ ಬೆಳಗ್ಗೆ. ಅದನ್ನೆಲ್ಲ ಹಾಕಲಿಲ್ಲ. ಸ್ವಲ್ಪ ಕೊಬ್ಬರಿ ಎಲ್ಲ ಇತ್ತು, ಅದರಿಂದ ಕೊಬ್ಬರಿ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರ್ಕೊತಾ ಇದ್ದೀನಿ. ಕೊಬ್ಬರಿ ಎಲ್ಲ ತುರ್ಕೊಂಡು ರವೆ ಹುರಿದು ಮಾಡಿಕೊಂಡು ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಕೊಬ್ಬರಿ ಹುಳಿಗೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ರವೆನ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಿಮೆ ಉರಿಲಿ ಚೆನ್ನಾಗಿ ಹುರ್ಕೋಬೇಕು ಕೆಂಪುಗೆ ಸ್ವಲ್ಪ. ಇವಾಗ ಮಿಕ್ಸ್ ಮಾಡಿ ಹಾಲು ತುಪ್ಪ ಎಲ್ಲ ಹಾಕಿ ಹಾಲು ಕಾಯಿತು. ಈಗ ದ್ರಾಕ್ಷಿನ ಅದರೊಳಗಡೆ ತುಪ್ಪ ಹಾಕ್ಬಿಟ್ಟು ರವೆ ಹುರಿದ ಪಾತ್ರೆಯಲ್ಲೇ ದ್ರಾಕ್ಷಿ ಹುರಿದ್ಬಿಟ್ಟು ಹಾಕತ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರವೆ ಎಲ್ಲ ಹುರಿದಾಯ್ತಲ್ಲ, ಅದರೊಳಗೆ ಮಿಕ್ಸ್ ಮಾಡ್ಕೊಂಡೆ ಕೊಬ್ಬರಿ ರವೆ ಸಕ್ಕರೆ ಎಲ್ಲ. ಈಗ ಅದೇ ಪಾತ್ರೆಗೆ ದ್ರಾಕ್ಷಿ ಹಾಕ್ಬಿಟ್ಟು ಚೂರು ತುಪ್ಪ ಹಾಕ್ಬಿಟ್ಟು ಹುರಿದು ಹಾಕ್ಕೊಂಡೆ. ಇವಾಗ ರವೆ ಮಿಕ್ಸ್ ಮಾಡ್ಕೊತೀನಿ ಮೂರನ್ನೂ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಲು ಕಾಯಕ್ಕೆ ಇಟ್ಟಿದ್ನಲ್ವ, ಹಾಲೆಲ್ಲ ಚೆನ್ನಾಗಿ ಕಾಯ್ದಿತ್ತು. ತುಪ್ಪನೂ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದು ಮಿಕ್ಸ್ ಮಾಡ್ಕೊಂಡು ತುಪ್ಪ ಹಾಲು ಎಲ್ಲ ಹಾಕಿ ರವೆ ಉಂಡೆ ಕಟ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪನೇ ಮಾಡ್ಕೊಂಡ್ರೆ ಒಂದೇ ಸಲ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪನೇ ಮಾಡ್ಕೊಂಡ್ರೆ ಖಾಲಿ ಆದಂಗೆ ಯಾವಾಗಲಾದ್ರು ತಿನ್ಕೋತಾ ಇರ್ತಾರೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಸುಡ್ತಾ ಇರ್ತದೆ, ಅದಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿ ಹಾರ್ಕೊಳ್ತಿರ್ತದೆ. ಹಂಗೆ ಬಿಸಿಲೇ ಬೇಗ ಬೇಗ ಕಟ್ಟಬೇಕು ಉಂಡೆನ. ಸ್ವಲ್ಪ ಸುಡ್ತದೆ, ನೀರೆಲ್ಲ ಹೆಜ್ಬಾರ್ದು. ಹಂಗೆ ಸಣ್ಣಗೆ ನಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ಕಟ್ಕೊಬೋದು. ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಲು ನೋಡ್ಕೊಂಬಿಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು. ನಮ್ಮ 3 ಜನಕ್ಕಲ್ವ ಸ್ವಲ್ಪನೇ ಇತ್ತು ಕೊಬ್ಬರಿ ಎಲ್ಲ, ಅದಕ್ಕೆ ಸ್ವಲ್ಪ ಮಾಡಿದೆ. ಒಂದು 10-11 ಆಗಿದ್ವೇನೋ ಅಷ್ಟೇ. ಉಂಡೆ ಮಾಡ್ಕೊಡೋಂತೇಳಿ ಮನೇಲಿ ಇರ್ತಾರಲ್ಲ, ವೇಸ್ಟ್ ಆಗುತ್ತೆ ಕೊಬ್ಬರಿ ಎಲ್ಲ ಅಂತ. ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಮಾಡ್ತೀನಿ. ತಿಂದರು, ಚೆನ್ನಾಗಿ ಬಂದಿತ್ತು. ನೋಡಿ, ಉಂಡೆ ಕಟ್ತಾಯಿದ್ದೀವಿ ಇವಾಗ. ಸುಡ್ತಾ ಇತ್ತು, ಅದಕ್ಕೇ ಕೈಯಲ್ಲಿ ಅನ್ಕೊಂಡು ಸಣ್ಣಗೆ ಕಟ್ದೆ. ಸಣ್ಣಗೆ ಬಂದವೆ, ಸಣ್ಣಗೆ ಉಂಡೆ ಮಾಡಿದೆ. ಕಟ್ಟಾಯ್ತು. ಇನ್ನೇನು ಕಟ್ದೆ. ಫಸ್ಟ್ ಒಂದು ಉಂಡೆನ ನಿಮಗೆ ತೋರ್ಸೋಣ ಅಂದ್ಬಿಟ್ಟು. ನೀವು ಹಿಂಗೆ ಮಾಡ್ತೀರಾ ರವೆ ಉಂಡೆನ? ಕಮೆಂಟ್ ಹಾಕಿ. ಅಮ್ಮನ ನಿಮ್ಮ ಮನೇಲಿ ಒಬ್ಬರು ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಾವು ಹೊಸ್ದಾಗಿ ಮಾಡ್ತಾಯಿದ್ದೀವಿ ಯೂಟ್ಯೂಬ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಈ ಥರ ಬಂದಿತ್ತು. ಒಂದು ಚೆನ್ನಾಗಿ ಪ್ಲೇಟ್ಗೆಲ್ಲ ಇಟ್ಬಿಟ್ಟು ನಿಮಗೆ ತೋರ್ಸೋಣ ಅಂತ ಹೂವಿತ್ತು ನಮ್ಮದೇ, ಗುಲಾಬಿ ಹೂವು ಇಟ್ಟಿದ್ದೆ. ಅದ್ರ ಮೇಲೆಲ್ಲ ಡಿಸೈನ್ ಮಾಡಿದ್ದು ಸುಮ್ಮನೆ. ಚೆನ್ನಾಗಿ ಬಂದಿದ್ದು. ಕೊಬ್ಬರಿ ಘಮ ಘಮ ಅನ್ನೋದು, ಯಾಕೆಂದರೆ ತುಪ್ಪ ಹಾಕಿರ್ತೀವಲ್ಲ, ಹಾಲೆಲ್ಲ ನಾವೇ ಕಾಯಿಸಿ ತುಪ್ಪ ಎಲ್ಲ ಬೆಣ್ಣೆ ತಂದು ಚೆನ್ನಾಗಿರುತ್ತೆ. ನಾವೇನು ಹೊರಗಡೆ ಎಲ್ಲ ತುಪ್ಪ ತಿನ್ನಲ್ಲ, ಮನೆಯಲ್ಲೇ ಬೆಣ್ಣೆ ತಂದು ಕಾಯಿಸ್ಕೊತೀವಿ. ನೋಡಿ ಹೇಗೆ ಬಂದಿತ್ತಂತ. ತಿನ್ನಿ ಎಲ್ಲರೂ ತಗೊಂಡು ರವೆ ಉಂಡೆನ. ಚೆನ್ನಾಗಿ ಬಂದೈತೆ. ನಮ್ಮ ಅಮ್ಮ ನಮ್ಮ ಮನೆಯವರೆಲ್ಲ ತಿಂದರು. ಇವತ್ತು ನಮ್ಮ ಅಕ್ಕ ಬಂದಿತ್ತು, ಅವ್ರಿಗೊಂದು ಕೊಟ್ಟೆ. ಅವಳು ಚೆನ್ನಾಗಿತ್ತು, ತಿಂದಳು. ಅಂಗಡಿಗೆ ಬಾಕ್ಸ್ ಕೈ ಕೊಟ್ಟಿದ್ದೆ. ಅವರು ಸಿಹಿ ಅಂದರೆ ಜಾಸ್ತಿ ತಿಂತಾಯಿರ್ತಾರೆ, ಅದಕ್ಕೆ ಬಾಕ್ಸ್ ಕೈ ಕೊಡ್ತೀನಿ. ಬೆಳಗ್ಗೆ ಹೋಗುವಾಗ ಅಲ್ಲೇ ತಗೊಂಡು ಬೇರೆ ಕೆಲಸ ಇಲ್ದಾಗ ತಿಂತಾರೆ ಬೇಜಾರಾದಾಗ. ಕೈ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ನೋಡಿ, ಏನಾರು ಇದ್ದರೆ ಕಮೆಂಟ್ ಹಾಕಿ. ಅದೆಲ್ಲ ಆದಮೇಲೆ ಕೊಬ್ಬರಿ ಎಣ್ಣೆ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ದಾಸವಾಳ, ಬಿಳಿ ದಾಸವಾಳ, ಕೆಂಪು ದಾಸವಾಳ, ಕರಿಬೇವು ಮತ್ತು ಎಂಥದಪ್ಪ ಮೆಂತ್ಯನೂ ಗ್ರೈಂಡ್ ಮಾಡಿ ಹಾಕಿದ್ದೆ. ದಾಸವಾಳ ಹೂವುಗಳು ಹಂಗೆ ಹಾಕಿದ್ದೆ. 4 ಪದಾರ್ಥ ಹಾಕಿ ಹಾಲೆ ಒಂದು ಅರ್ಧ ಲೀಟ್ರ್ ಫಸ್ಟೇ ಇತ್ತು ಮನೆಯದು, ಅದು ಇದ್ಬಿಟ್ಟು ನೆನೆಸಿದ್ದೆ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ರು, ಅದು 1 ಲೀಟ್ರ್ ತಂದಿದ್ರು, ಅಲ್ಲಿಂದ ತರಿಸಿದ್ದೆ. ತಗೊಂಬಂದ್ರು. ಆವಾಗ ಅದನ್ನೂ ಹಾಕಿ 1.5 ಲೀಟ್ರದ್ದು ಕೊಬ್ಬರಿ ಎಣ್ಣೆ ಮಾಡ್ದು. ಮನೆಯಲ್ಲೇ ಮಾಡ್ಕೊಳ್ಳೋಣ, ನಾವು ಹೊರಗಡೆ ಎಲ್ಲೂ ತರೋಣ. 7-8 ವರ್ಷದಿಂದನೂ ಮನೆಯಲ್ಲೇ ಮಾಡ್ಕೊಂಡು ಹಾಕತ್ತೀವಿ. ನಾವೇ ಕೊಬ್ಬರಿ ಎಣ್ಣೆ ತಗೊಂಡು ಮಾಡಿಸ್ಕೊತಾ ಇದ್ದೋ. ಇವಾಗೆಲ್ಲ ರೇಟ್ ಜಾಸ್ತಿನಲ್ಲ, ಅಂಗಡಿಲೇ ತಗೊಂಬಂದ್ಬಿಡು ಅಂತೇಳಿ ತಂದಿದ್ದು. ಈಗೇನು ಬೆಳೀತಿರಲ್ವ, ನೀವೇ ಮಿಲ್ಲಿಗೆ ತೊಗೊಂಡೋಗಿ ಮಾಡಿಸ್ಕೊಂಡು ಮನೇಲೇ ಬೆಳೆಯೋದ್ರಲ್ಲಿ ಅಡುಗೆಗೂ ಬಳಸಿ ಮತ್ತು ತಲೆಗೂ ಬಳಸಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಬೇರೆ ಎಣ್ಣೆ ಎಲ್ಲ ಹಾಕೋಕೆ ಹೋಗಬೇಡಿ. ನಮಗೆ ಅಡ್ಜಸ್ಟ್ ಆಗಿದೆ ನಮ್ಮ ಮಗಳಿಗೆ, ನಮಗೆಲ್ಲ ಅದೇ. ನಮ್ಮ ಮನೆಯವ್ರಿಗೆ ಕೈ ಎಣ್ಣೆ, ನಮ್ಮ ಮಗಳಿಗೂ ತಲೆಗೆಲ್ಲ ಕೈ ಎಣ್ಣೆನೇ ಬೇಸಿಗೆಲಿ. ಇನ್ನು ಚಳಿಗಾಲ ಬಂದರೆ ಕೊಬ್ಬರಿ ಎಣ್ಣೆ ಸಾಕೋತೀವಿ ಅಷ್ಟೇ. ಚೆನ್ನಾಗಿ ಬಂದಿತ್ತು. 3-4 ಪದಾರ್ಥ ಹಾಕಿ ಸಾಕು, ಏನೇನೋ ಬೆರ್ಸೋಕೆ ಹೋಗ್ಬಿಟ್ಟು ಎಲ್ಲ ಹೀಟಾಗುತ್ತೆ, ಉದುರೋಗ್ಬಿಡ್ತವೆ ಕೂದಲುಗಳು. ನೋಡಿ, ನಾನು ಇದನ್ನೇ ಹಾಕೋದು ನನ್ನ ಕೂದಲಿಗೆ. ನಾನು 7-8 ವರ್ಷದಿಂದನೂ ಇದೇ ಥರನೇ ನಂದಿರೋದು ಕೂದಲು. ಅಂದರೆ ನನ್ನ ಕೂದಲು ಫಸ್ಟಿಂದನೂ ಹಿಂಗೆ ಇರೋದು. ನಾನು SLC ಮುಗಿಸ್ಮೇಲೆ. ಆದರೆ ನಾನು ಹಿಂಗೆ ಕಾಪಾಡ್ಕೊಂಬಂದಿದ್ದೀನಿ, ಬೇರೆ ಏನೂ ಹಾಕೋಕ್ಕೋಲ್ಲ.
ಬಿಳಿ ದಾಸವಾಳ, ಕೆಂಪು ದಾಸವಾಳ ಮತ್ತು ಕರಿಬೇವು, ಮೆಂತ್ಯನ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀನಿ. ಅದು ಪುಡಿ ಹಾಕಿದ್ರೆ ಚೆಂದ ಹಸ್ರು ಬಂದಿರುತ್ತೆ ಎಣ್ಣೆ, ಅದರದೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬಂದಿತ್ತು, ಒಳ್ಳೆ ತುಂಬಾ ಚೆನ್ನಾಗಿ ಬಂತು. ಅದನ್ನು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇತ್ತು ಹಂಗೆ ಸೋರಿಸ್ತಾಯಿದ್ದೆ. ಡಬ್ಬ ಧರ್ಮಸ್ಥಳದಲ್ವ ತುಂಬ ಪ್ಯೂರ್ ಇತ್ತು, ಧರ್ಮಸ್ಥಳದಷ್ಟೇ ಘಮ ಘಮ ಅನ್ನೋದು. ನಮ್ಮ ಮನೆಯವ್ರು ಹೋಗಿದ್ರು ತಗೊಂಬನ್ನಿ ಅಂತೇಳಿ ತರಿಸಿ ಹಾಕ್ಕೊಂಡಿದ್ದು, ಹಾಕ್ಬಿಟ್ಟು ಫುಲ್ಲು ಮಾಡಿದೆ. ಏನು ಚೆನ್ನಾಗಿ ಬಂದಿತ್ತಂದ್ರೆ ಕೊಬ್ಬರಿ ಎಂದು ಕುಡಿಬೇಕು ಅನ್ಸೋದು, ಅಷ್ಟು ಘಮ ಘಮ ಅನ್ನೋದು ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ ನಾನು, ಆಮೇಲೆ ಬಿಸಿ ಮಾಡೋಕ್ಕೆ ಇಟ್ಟೆ. ನೋಡಿ ಇವಾಗ ಬಿಸಿ ಮಾಡ್ತಾಯಿದ್ದೀನಿ. ಕಡಿಮೆ ಉರಿಲಿ ನಾವು ಬಿಸಿ ಮಾಡಬೇಕು. ನೋಡಿ ಅದು 1 ಲೀಟ್ರದ್ದು ಹಾಕ್ಕೊಂಡಿದ್ದೀನಿ. ಫಸ್ಟ್ ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೆ, ಆಮೇಲೆ 1 ಲೀಟ್ರ್ ಹಾಕಿ ಮಿಕ್ಸ್ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿಲಿ ಬಿಸಿ ಮಾಡ್ಕೋಬೇಕು. ಅದು ನೊರೆ ಬರುತ್ತೆ. ಒಂಚೂರು ದೊಡ್ಡ ಪಾತ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಉಕ್ಕೋಗ್ಬಿಡ್ತವೆ. ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡೋದಲ್ವ, ಯಾವುದೇ ರೀತಿ ಮಕ್ಳಿಗೂ ಹಾಕ್ಬೋದು, ನಾವು ಹೊಯ್ಕೋಬೋದು, ಯಾರಿಗಾರು ಕೊಡ್ಲೂಬೋದು. ಮನೇಲಿ ಯಾರಾರ ಇದ್ದರೆ ಫ್ರೆಂಡ್ಸ್ಗಳಿಗೂ ಜಾಸ್ತಿ ಮಾಡಿದ್ರೆ ಅಕ್ಕ ತಂಗಿದಿರಿಗೆಲ್ಲ. ನಮ್ಮದೇನು ಕಡಿಮೆ ಇತ್ತು, ನಮಗಾಯಿತು, ನಮ್ಮ ಅಕ್ಕರಿಗೆ ಕೊಡ್ತಾರೆ ನನಗೆ. ಆಮೇಲೆ ಚೆನ್ನಾಗಿ ಬಂತು. ಮಾಡ್ಕೊಳ್ಳಿ ಎಲ್ಲ, ನಾವು ಮನೇಲೇ ಮಾಡ್ಕೊಳ್ಳೋದು. ಇಷ್ಟು ಪದಾರ್ಥ ಹಾಕಿ ನಾನು ಫಸ್ಟ್ ಬೆಂಗಳೂರಿದ್ದಾಗಲೂ ನಮ್ಮ ಅಕ್ಕರು ತಂದು ಕೊಡೋರು ದಾಸವಾಳ ಎಲ್ಲ. ನಾನು ಆವಾಗಲೂ ನಾನೇ ಮಾಡ್ಕೊಳ್ಳೀನಿ. ಚೆನ್ನಾಗಿ ಬಂದಿತ್ತು. ಎಲ್ಲ ಮಾಡಿಬಿಟ್ಟು ಅದನ್ನ ಒಂದು ಸ್ವಲ್ಪ ಸಂದು ಇಟ್ಟಿದ್ದೆ, ಮಧ್ಯಾಹ್ನ ಮಾಡಿ ಸಂದು ಇಟ್ಟಿದ್ದೆ. ಅದನ್ನು ಚೆನ್ನಾಗಿ ಅದ್ರ ರಸ ಎಲ್ಲ ಇಳ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಕೊಂಡಿದ್ದೆ. ಎಲ್ಲ ಆರಬೇಕದು, ಸುಡುತ್ತೆ ಅದು ತುಂಬ. ಬಿಗಿಯಾಗಿ ಇಟ್ಕೊಂಡು ಚೆನ್ನಾಗಿ ಆರಿದ್ಮೇಲೆ ಬಾಟ್ಲಿಗೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು, ಮಾಡ್ತಾಯಿದ್ದೆ ಹಂಗೆ ಅಮ್ಮನ ಜೊತೆ ಮಾತಾಡ್ಕೊಂಡು. ಅದು ಹಿಂಗೆ ಗ್ರೀನಾಗಿರುತ್ತೆ ನೋಡಿ, ಅದು ಕರಿಬೇವು ಹಾಕಿರ್ತೀವಲ್ವ, ಎಲೆ ತುಂಬ ಚೆನ್ನಾಗಿ ಬರುತ್ತದು. ಇನ್ನೊಂದು ಸ್ವಲ್ಪ ಕಾಯಬೇಕು, ಅದಕ್ಕೆ ಕಾಯಿಸ್ತಾ ಇದ್ದೆ. ನೋಡಿ ಆ ಥರ ಹೂವುಗಳೆಲ್ಲ ತೇಲಿ ಬರುತ್ತೆ, ಏಕೆಂದರೆ ಅದ್ರದ್ದು ಒಣಗ್ತಾ ಅದ್ರದ್ದು ಶಾಖದಲ್ಲಿ ಅದ್ರದ್ದೆಲ್ಲ ಮೇಲೆ ಬರುತ್ತೆ. ನಾವು ಕಡಿಮೆ ಉರಿಲೇ ತಿರ್ಕೋಬೇಕು. ನೋಡಿ ಇವಾಗ ಮಾಡೆಲ್ಲ ಆಯಿತು, ಈಚೆ ಇಟ್ಟಿದ್ದೆ ಆರ್ಕೊಳ್ಳಿ ಅಂತ. ಫುಲ್ಲು ಆರ್ಕೊಂಡಿತ್ತು, ಹಂಗೆ ತೋರಿಸ್ತಾ ಇದ್ದೆ ಬಾಟ್ಲಿಗೆ ಹಾಕೋಣ ಬೇಡವಾ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತಂದರೆ ಸಖತ್ತಾಗಿತ್ತು. ನಾವಂತೂ 7-8 ವರ್ಷದಿಂದ ಇದೇನೆ, ಬೇರೆ ಏನೂ ಹಾಕಲ್ಲ ಫ್ರೆಂಡ್ಸ್. ನಾವೇ ದುಡ್ಡು ಕೊಟ್ಟು ಕೆಮಿಕಲ ತಂದು ತಲೆಗೆ ಹಾಯ್ಕೋಬೇಕಾಯ್ತದೆ. ಅದಕ್ಕಿಂತ ನಾವು ಅದು ಹೊರಗಡೆದು ಬಳಸೋದೇ ಇಲ್ಲ, ಮನೆಯಲ್ಲೇ ಸಿಗೋದನ್ನೇ ಹಾಕಿ ಮಾಡ್ಕೊತೀವಿ. ಶಾಂಪು ಅಷ್ಟೇ, ನಮ್ಮ ಮಗಳಿಗೆ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅಂಟ್ವಾಳಕಾಯಿ ಎಲ್ಲ ಹಾಕ್ಬಿಟ್ಟು ಒಂದಿನ ಅದನ್ನು ತೋರಿಸ್ತೀನಿ ನೋಡಿ. ಸೀಗೆಕಾಯಿ, ಅಂಟ್ವಾಳಕಾಯಿ ಎಲ್ಲ ಹಾಕಿ ಮನೆಯಲ್ಲೇ ಮಾಡ್ಕೊತೀನಿ. ಆಮೇಲೆ ಸ್ನಾನ ಮಾಡುವಾಗ ಸ್ವಲ್ಪ ಸೀಗೆ ಪುಡಿನ ಆ ಶಾಂಪುಗೆ ಬೆರೆಸ್ಬಿಟ್ಟು ಅವಳ ತಲೆಗೆ ಹಾಕ್ತೀನಿ. ಅದೇ ರೂಢಿ ಮಾಡಿದ್ದೀನಿ ಅವಳಿಗೆ. ನನ್ನ ತಲೆಗೆ ಅಂದರೆ ನಂದು ಜಾಸ್ತಿ ಉದ್ದ ಐತಲ್ಲ, ನಂದು ಆಗ್ಲಿಂದನೂ ಎಣ್ಣೆ ಎಲ್ಲ ಹೋಗಲ್ಲ. ಅದನ್ನು ನಾವಂತೂ ನಮ್ದು ಆಯಿತು ವಯಸ್ಸು, ಅರ್ಧ ಜೀವನ ಮಾಡಿದ್ದೀವಿ, ಇನ್ನೇನಕ್ಕೆ ಅಂದ್ಬಿಟ್ಟು ಸನ್ಸಿಲ್ಕ್ ಹಾಕೋದು ನಾನು. ಹಾಕ್ತೀವಿ. ಈಗೆಲ್ಲ ಆಯಿತು, ಇಷ್ಟೊತ್ತಾಯಿತು ಮನೆಗೆ ಬಂದು ಪೂಜೆ ಎಲ್ಲ ಆಯಿತು. ಈಗ ಟಿ ವಿ ಹಾಕಿದ್ದು ಸ್ವಲ್ಪ, ಅದು ಹಾಯ್ಕೊಂಡೇ ಬಟ್ಟೆ ಜೋಡ್ಸಂತೇಳಿ ಸ್ಕೂಲ್ಗೆ ಹೋಯ್ತಾಳೆ ಇನ್ನು ಅಂದ್ಬಿಟ್ಟು ಬಟ್ಟೆ ಜೋಡಿಸ್ಕೊಡ್ತಾಯಿದ್ದೆ. ಈಗ ಎಲ್ಲ ಇಕ್ಕೊಂಡು ಮಿಕ್ಸ್ ಆಗಿಬಿಟ್ಟಿದ್ದು, ಅದಕ್ಕೇ ಜೋಡಿಸ್ತಾ ಇದ್ದೆ. ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಅವಳು ಓದ್ಕೊತಾ ಇದ್ಲು. ಎಲ್ಲ ಕ್ಲೀನ್ ಮಾಡಿಕೊಟ್ಟು ಡೈಲಿ ಹಾಕ್ಕೊಳ್ಳೋ ಒಂದು ಕಡೆ, ಮತ್ತು ಎಲ್ಲರೂ ಹೋಗಿ ಬರೋವರು ಹಬ್ಬ ಹರಿದಿನಗಳಲ್ಲಿ ಅವ್ರಿಗಾರು ಹೋದ್ರೆ ಹೊಸ ಬಟ್ಟೆ ಇರ್ತಾವಲ್ಲ ಅವನ್ನೆಲ್ಲ ಒಂದು ಕಡೆಗೆ ಅಂದ್ಬಿಟ್ಟು ಎಲ್ಲ ತುಂಡಾಗ್ಬಿಡ್ತವೆ ಅಂತ ಚೆನ್ನಾಗಿರೋವೆಲ್ಲ ತೆಗ್ದಿಕ್ದೆ. ಇವೆಲ್ಲ ಡೈಲಿ ಇಕ್ಕೊಳ್ಳೋವು ನೋಡಿ. ಈಗ ಎಲ್ಲ ಡೈಲಿ ಇಕ್ಕೊಳ್ಳೋ ಫ್ರಾಕ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ, ನಿಕ್ಕರು ಮತ್ತು ಟೀ ಶರ್ಟು ಇವೆಲ್ಲ ಡೈಲಿ ಇಕ್ಕೊಳ್ಳೋವು. ಕೆಳಗಡೆ ಬಂದ್ಬಿಟ್ಟು ಯೂನಿಫಾರ್ಮು ಮತ್ತು ಇದಕ್ಕೆ ಇಲ್ಲೇ ಲಂಚ್ಗೆಲ್ಲ ಟವಲು, ಸಾಕ್ಸು, ಟೈ, ಐಡೆಂಟಿ ಕಾರ್ಡು ಎಲ್ಲ ಇದೆ. ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಅದಕ್ಕೇನೆಲ್ಲ ನೀಟಾಗಿ ರಾತ್ರಿ ಎತ್ತಿಟ್ಕೊ, ಬೆಳಗ್ಗೆ ಹೋಗುವಾಗ ಅರ್ಜೆಂಟ್ ಮಾಡಬೇಡ ಅಂತ ಇವನ್ನೆಲ್ಲ ಒಂದು ಕಬೋರ್ಡಲ್ಲಿ ಇಕ್ತೆ. ಮೇಲ್ಗಡೆ ಒಂದು ಸ್ಟೆಪ್ಪು, ಕೆಳಗಡೆ ಒಂದು ಸ್ಟೆಪ್ಪು ಹಳವಿದು. ಆಮೇಲೆ ಪಕ್ಕದ್ರಲ್ಲಿ ಹೊಸ ಬಟ್ಟೆ ಇಕ್ಕಿದ್ದೀನಿ. ಇವೆಲ್ಲ ಹೊಸವು, ಇನ್ನೇನು ಇವೆಲ್ಲ ಯೂಸ್ ಮಾಡಲ್ಲ ಅವಳು. ಇನ್ನೆಲ್ಲರೂ ಹಬ್ಬ ಹರಿದಿನ ಬಂದರೆ ಅಷ್ಟೇ, ನೀನು ಸ್ಕೂಲ್ಗೆ ಹೋದರೆ ಏನು ತೊಗೊಳ್ಳಲ್ಲ, ಯೂನಿಫಾರ್ಮ್ ಅಷ್ಟೇ. ಇನ್ನು ಕಲರ್ ಬಟ್ಟೆನೇ ಹಾಕ್ಕೊಂಡು ಹೋಗಂಗಿಲ್ಲ, ಇನ್ನು ಯೂನಿಫಾರ್ಮೇನೆ. ಅದಕ್ಕೆ ಇವನ್ನೆಲ್ಲ ಚೆನ್ನಾಗಿರೋವನ್ನ ಎತ್ತಿಕ್ತಿದೆ, ತುಂಡಾಗ್ಬಿಡ್ತವೆ ಇಕ್ಕು ಅಂತ. ಇವು ಇಷ್ಟು ಅವಳವು, ಎಷ್ಟದೋ ಅಷ್ಟರಲ್ಲಿ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊತೀವಿ. ವಾರ 15 ದಿವಸ ನೋಟಾಗಿ ಜೋಡಿಸ್ಕೊಡ್ತೀನಿ. ಯಾಕೆ ಸ್ಕೂಲ್ಗೆ ಹೋಗಿ ಅರ್ಜೆಂಟಲ್ಲಿ ತೆಗೆದುಬಿಡ್ತೀವಿ.
ಅವಾಗವಾಗಲೇ ಜೋಡಿಸ್ಕೊತಾಳೆ ಅವಳುವ. ನಾನು ಜೋಡಿಸ್ಕೊ ಕ್ಲೀನಾಗಿ ಅಂತ ಹೇಳ್ಕೊಡ್ತೀನಿ. ನಾವು ಜೋಡಿಸ್ಕೊತಾ ಇರ್ತೀವಿ. ಅವಳನ್ನು ಜೋಡಿಸ್ಕೊಟ್ಬಿಟ್ಟು ಅವಳಿಗೂ ಕ್ಲೀನಾಗಿ ಮಾಡ್ಕೊಳಪ್ಪ ಅಂದರೆ ಅವ್ರಿಗೂ ಬುದ್ಧಿ ಬರುತ್ತೆ. ಅವಳ ಬಟ್ಟೆ ಅವಳು ಜೋಡಿಸ್ಕೊಳ್ಳೋದೆಲ್ಲ ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಮತ್ತು ಬಟ್ಟೆ ಎಲ್ಲ ಜೋಡಿಸಾಯಿತು. ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್.